ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಒಂದು ಹೆಲ್ದಿ ಆಗಿರುವಂಥ ಪರೋಟ ಮಾಡ್ತೀನಿ ರೀ. ಆ ಪರೋಟ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಒಂದು ಅರ್ಧ ಕಪ್ಪ ಕಡಲೆಬೇಳೆ ತೊಗೊಂಡೇನಿ ರೀ. ಈ ಕುಕ್ಕರ್ಗೆ ಹಾಕಿ ತೊಳಿತೀನಿ ರೀ. ತೊಳೆ ಉದ್ದೇಶ ಏನಂದ್ರೆ ಕಡಲೆಬೇಳೆಯಲ್ಲಿ ಡಸ್ಟ್ ಅದೇನಿದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಅಷ್ಟೇ ರೀ. ಇನ್ನು ನೀರು ಹಾಕಿ ಒಂದು 2-3 ಸಲ ತೊಳಿತೀನಿ ರೀ. ಈಗ ನಾ ಒಂದು 2-3 ಸಲ ತೊಳೆದಿದ್ದೀನಿ ರೀ ಕಡಲೆಬೇಳೆ. ಈಗ ಇವು ಕುಕ್ಕರ ನೀರು ಹಾಕಿ ಸ್ಟವ್ ಮ್ಯಾಗ ಇಡ್ತೀನಿ ರೀ. ಈ ಪರೋಟನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದೇ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಸ್ಟವ್ ಮ್ಯಾಗ ಇಡ್ತೀನಿ ನೋಡಿರಿ. ಇದಕ್ಕೆ ನೀರು ಹಾಕೋತೀನಿ, 1 ಕಪ್ನಷ್ಟು ನೀರು ಹಾಕೋತೀನಿ. ನಾನು ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿದ್ರೆ ಹಾಗಾಗಿ 1 ಕಪ್ ನೀರು ಹಾಕೋತೀನಿ ರೀ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಇದು ಮೆತ್ತಗೆ ಬೇಯಬೇಕು ರೀ. ಇದು 3-4 ವಿಜಿಲ್ ಕೂಗೋವರೆಗೆ ಬೇಯಿಸ್ಕೊಳ್ಳೋಮ್ರಿ. ಇದೊಂದು 4 ವಿಜಿಲ್ ಕೂಗಲ್ರಿ. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಮ್ರಿ. 1-4 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ನೋಡಿರಿ. ಸ್ವಲ್ಪ ಶುಂಠಿ ಹಾಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕೋತೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ನೀವು ಕೊತ್ತಂಬರಿ ಸಣ್ಣ ಕಟ್ ಮಾಡಿನೂ ಹಾಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಇದಕ್ಕೆ ಆಗಷ್ಟು ಮಾತ್ರ ಹಾಕ್ಕೊಂಡಿನಿ, ಆಮೇಲೆ ಮಿಕ್ಕಿದ್ದು ನೋಡ್ಕೊಂಡು ಹಾಕೋತೀನಿ ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿರಿ ಈ ರೀತಿ ರುಬ್ಕೊಂಡೇನಿ ರೀ. ಈಗ ನಾನಲ್ಲಿ ಬೇಳೆ ಬೇಯಿಸಕ್ಕೆ ಇಟ್ಟಿನಿ ರೀ. ಈಗ ಇಲ್ಲಿ ಮಸಾಲೆ ರುಬ್ಕೊಂಬಂದಿನಿ. ಈಗ ನಾನು ಪನ್ನೀರ್ ತುರ್ಕೋತೀನಿ ನೋಡಿರಿ. ಈಗ ಪನ್ನೀರ್ ತೊಗೊಂಡೇನಿ ರೀ ನಾನು. ಈಗ ಇದು ತುರ್ಕೋತೀನಿ. ನೀವು ಮಿಕ್ಸಿ ಆದರೂ ಮಾಡ್ಕೊರಿ, ಇಲ್ಲ ತುರ್ಕೊಂಡಾದರೂ ತುರ್ಕೋರಿ. ಈಗ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿನಿ ರೀ. ಇದ್ರಾಗ ಒಂದು ಅರ್ಧ ತುರ್ಕೋತೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅಷ್ಟೇ ಇಷ್ಟೇ ಅಂತೇನಿಲ್ಲ ರೀ. ನೋಡಿರಿ ಈ ರೀತಿ ತುರ್ಕೊಳಕತ್ತೀನಿ ರೀ. ತುರಿದು ಬೇಡ ಅಂದ್ರೆ ನೀವು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರಲ್ಲೇ ರುಬ್ಕೋಬೋದು. ನಾವು ಮೆಣಸಿನ್ಕಾಯಿ ಅದೇನು ರುಬ್ಕೊಂಡಿವಲ್ಲ ರೀ, ಅದ್ರಾಗೆ ಹಾಕ್ಕೊಂಡು ರುಬ್ಕೋಬೋದು ರೀ. ನಾನು ತುರಿದ್ರೆ ಚಲೋ ಆಗುತ್ತಂತೆ ತುರಿ ಹಾಕತ್ತೀನಿ ರೀ. ನಾವು ಕೈಲೇ ಮ್ಯಾಶ್ ಮಾಡಿದ್ರೆ ಮಿಕ್ಸಿಗೆ ಹಾಕಿದ್ರೆ ಕಾಳು ಉಳಿ ಸಾಧ್ಯತೆ ಇರ್ತೈತೆ ರೀ. ಇದು 200 ಗ್ರಾಮ್ ಪನ್ನೀರ್ ಐತ್ರಿ. ನಾನು 100 ಗ್ರಾಮ್ನಷ್ಟು ಮಾತ್ರ ತುರ್ಕೋತೀನಿ ನೋಡಿರಿ. ಪನ್ನೀರಲ್ಲಿ ಪ್ರೋಟೀನ್ ಅಂಶ ಇರ್ತೈತೆ ರೀ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನಾವು ಗೋಧಿ ಹಿಟ್ಟು ದಾಲ್ ಹಾಕಿ ಮಾಡೋದ್ರಿಂದ ಇನ್ನೂ ಒಳ್ಳೇದು ರೀ. ನೀವು ಡಯಟಿಗೂ ನಡಿತೈತಿ, ಮಕ್ಕಳ ಲಂಚ್ ಬಾಕ್ಸಿಗೂ ನಡಿತೈತಿ, ಬೆಳಗಿನ ಟಿಫನಿಗೂ ನಡಿತೈತಿ. ನೀವು ಯಾವಾಗ ಬೇಕು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದು ನೀವು ಬೆಳಗಿನ ನಾಷ್ಟಕ್ಕಾದರೂ ಮಾಡ್ಕೋಬೋದು, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಮಾಡಿ ಕಟ್ಬೋದು, ಇಲ್ಲ ರಾತ್ರಿ ಊಟಕ್ಕೆ ಲೈಟಾಗಿರ್ಲಪ್ಪ ಅಂದ್ರೆ ನೀವು ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬೋದು. ಇದು ಮಾಡಿ 2-3 ದಿವಸ ಇಟ್ಟು ತಿನ್ಬೋದು ರೀ. ಹಾಳಾಗೋ ಸಾಧ್ಯತೆ ಇಲ್ಲರಿ ಇದು. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾವು 100 ಗ್ರಾಮ್ನಷ್ಟು ಪನ್ನೀರ್ ತುರ್ಕೊಂಡೇನಿ. ಈ ರೀತಿ ಆಗೈತೆ ನೋಡಿರಿ. ಈಗ ನಾನು ಪನ್ನೀರ್ ತುರ್ಕೊಂಡೇನಿ ರೀ. ಈಗ ಇದಕ್ಕೆ ಗೋಧಿ ಹಿಟ್ಟು ಹಾಕೋತೀನಿ. ಗೋಧಿ ಹಿಟ್ಟಿನ ಆರೋಗ್ಯಕ್ಕೆ ಒಳ್ಳೇದು ರೀ. ನಾನು ಗೋಧಿ ಹಿಟ್ಟಲೆ ಮಾಡಾಕತ್ತೀನಿ. ನಿಮಗೆ ಗೋಧಿ ಹಿಟ್ಟಿನ ರೆಸಿಪಿಗಳು ಯಾವ್ಯಾವ ಬೇರೆ ಬೇರೆ ಗೊತ್ತಿತ್ತಂದ್ರೆ ನೀವು ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಈಗ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡು, ಇದು ಹೆಚ್ಚು ಕಮ್ಮಿ ಹಾಕೋಬೋದು ರೀ. ಅಷ್ಟೇ ಇಷ್ಟೇ ಅಂತೇನಿಲ್ಲ ರೀ. ಈಗ ನಾನು 2 ಕಪ್ ಗೋಧಿ ಹಿಟ್ಟು ಹಾಕೋತೀನಿ ನೋಡಿರಿ. ಹಸಿಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಹಾಕ್ಕೊಂಡಿದ್ದೆಲ್ಲ ಅದು ಹಾಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಅಜ್ವೇನ್ ಹಾಕೋತೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನಾವು ಅಲ್ಲಿ ರುಬ್ಬಾಗೂ ಹಾಕೊಂಡಿರ್ತೀವಿ ರೀ, ಇಲ್ಲಿ ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನಾನು ರುಬ್ಕೊಂಡಿರೋ ಮಸಾಲ, ಪನ್ನೀರು, ಉಪ್ಪು ಎಲ್ಲ ಹಾಕೊಂಡಿಲ್ಲ ರೀ. ಜೀರಿಗೆ, ಅಜ್ವೇನ ಇದೆಲ್ಲ ಚಲೋ ಹೊತ್ತಿನ ಕೈಲೇ ಮಿಕ್ಸ್ ಮಾಡ್ಕೋತೀನಿ. ನಾರ್ಮಲಾಗಿ ನಾವು ಚಪಾತಿ ಮಾಡಾಗ, ಪರೋಟ ಮಾಡಾಗ ಗೋಧಿ ಹಿಟ್ಟು ನಾದ್ಬೇಕಾದ್ರೆ ನೀರು ಹಾಕಿ ನಾದ್ತೀವಿ ರೀ, ಇಲ್ಲ ಹಾಲು ಹಾಕಿದ್ರೂ ನಾದ್ಕೋತೀವಿ ರೀ. ಇವತ್ತು ನಾನು ಇದಕ್ಕೆ ಹಾಲು ನೀರು ಏನೂ ಹಾಕ್ತಿಲ್ಲ ರೀ. ಬೇಳೆಯನ್ನು ಬೇಯಿಸ್ಕೊಂಡಿರ್ತೀವಲ್ಲ ರೀ, ಅದೇ ಬೇಳೆ ಮತ್ತು ಪನ್ನೀರೊಳಗೆ ನಾದ್ಕೋತೀನಿ ರೀ ಹಿಟ್ಟು. ಯಾಕಂದ್ರೆ ಪನ್ನೀರ್ನಾಗೂ ನೀರು ಅಂಶ ಇರ್ತೈತೆ ರೀ. ನಾವು ಬೇಳೆಗೂ ನೀರು ಹಾಕಿ ಬೇಯಿಸಿರ್ತೀವಿ, ಹಾಗಾಗಿ ಅಷ್ಟೇ ಸಾಕಾಗುತ್ತೆ ರೀ. ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಅಲ್ಲಿ ಬೇಳೆ ಬೇಯಿಸಾಕಿಟ್ಟಿದ್ವಲ್ಲ, ಬೇಳೆ ಬೆಂದೈತೆ ಚೆಕ್ ಮಾಡ್ಕೊಂಡು ಬರ್ರಿ. ಈಗ ನೋಡಿರಿ ಕುಕ್ಕರ್ ಕೂಗಿ ತಣ್ಣಗಾಗೈತಿ. ನಾ ಈಗ ಓಪನ್ ಮಾಡ್ತೀನಿ ನೋಡಿರಿ. ಬೇಳೆ ಬೆಂದದಿಲ್ಲ ಅಂತ ಚೆಕ್ ಮಾಡ್ಕೊಳಮ್ರಿ. ಈಗ ನೋಡಿರಿ ಬೇಳೆ ಬೆಂದೈತಿ. ನೀವು ಹಿಂಗೆ ಮ್ಯಾಶ್ ಮಾಡಿಯಾದರೂ ಹಾಕೋಬೋದು ನೋಡಿರಿ. ಈ ರೀತಿ ಹಿಟ್ಟಿಟ್ಟು ಥರ ಆಗ್ಬೇಕು ನೋಡಿರಿ. ನೀವು ಹಿಂಗೆ ಕೈಲೇ ಮ್ಯಾಶ್ ಮಾಡಿಯಾದರೂ ಹಾಕೋಬೋದು, ಇಲ್ಲ ಮಿಕ್ಸಿಯಲ್ಲಿ ರುಬ್ಬಿ ಆದರೂ ಹಾಕೋಬೋದು. ನಾನೀಗ ಮಿಕ್ಸಿಯಲ್ಲಿ ರುಬ್ಬಿ ಹಾಕೋತೀನಿ ನೋಡಿ, ಅಂದ್ರೆ ಸ್ಮೂತಾಗೆ ಬರ್ತೈತಿ ಅಂತ ಅಷ್ಟೇ ರೀ. ಈಗ ಒಂದು ಸ್ವಲ್ಪ ಬೇಳೆ ತಣ್ಣಗಾಗೈತೆ ರೀ. ನಾನು ಅವಾಗಲೇ ಏನು ಮಸಾಲೆ ರುಬ್ಕೊಂಡಿದ್ದಿಲ್ಲ ರೀ, ಅದೇ ಮಿಕ್ಸಿ ಜಾರ್ನಾಗ ಬೇಳೆ ಹಾಕೋತೀನಿ ನೋಡಿರಿ. ನಾನು ನೀರು ಸಮೇತ ಹಾಕೊಳಕತ್ತೀನಿ ನೋಡಿರಿ. ಇದೇನು ಪೂರ್ತಿ ತಣ್ಣಗಾಗಬೇಕತ್ತೇನಿಲ್ಲ ರೀ, ಸ್ವಲ್ಪ ತಣ್ಣಗಾದ್ರೆ ನಡಿತೈತೆ ರೀ. ಈಗ ಮುಚ್ಚಳ ಮುಚ್ಚಿ ಒಂದು ರೌಂಡ್ ತಿರುಗಿಸ್ಕೋತೀನಿ ರೀ. ನೋಡಿರಿ ಈ ರೀತಿ ನುಣ್ಣಗೆ ರುಬ್ಕೊಂಡೆ ನೋಡಿರಿ. ಈಗ ನೋಡಿರಿ ಈ ರೀತಿ ಆಗೈತೆ ನೋಡಿರಿ. ಬೇಳೆ ಎಲ್ಲ ನುಣ್ಣಗಾಗೈತೆ ನೋಡಿರಿ. ಈಗ ನಾನು ಪನ್ನೀರ, ಮಸಾಲೆ, ಗೋಧಿ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಿಲ್ಲ ರೀ. ಇದು ಹಿಂಗಾಗೈತೆ ನೋಡಿ. ಇದಕ್ಕೆ ನೀರು ಹಾಕಬೇಡ ಅಂತ ಹೇಳಿದ್ನಿಲ್ಲ ನಾನು, ನೀರೇನು ಹಾಕ್ಕೊಂಡಿಲ್ಲ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಈಗ ನಾನು ಬೇಳೆ ಏನು ರುಬ್ಕೊಂಬಂದಿನಲ್ಲ ರೀ, ಇದು ಹಾಕ್ಕೋತೀನಿ. ನೀವು ಡೈರೆಕ್ಟ್ ಬೇಳೆನೇ ಹಾಕೋಬೋದು, ಇಲ್ಲ ಈ ರೀತಿ ರುಬ್ಕೊಂಡಾದ್ರೂ ಹಾಕೋಬೋದು. ಈಗ ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕ್ಕೊಳ್ರಿ. ನಾವು ಒಂದು ಅರ್ಧದಷ್ಟು ಹಾಕ್ಕೊಂಡೇನಿ ರೀ. ಈಗ ಇದು ಕಲಿಸ್ಕೊತೀನಿ ರೀ. ಚಪಾತಿ ಹಿಟ್ಟಿನ ಹದ ಇರಬೇಕು ಇದು. ಯಾಕಂದ್ರೆ ನಾವು ಪನ್ನೀರ್ನೂ ಹಾಕಿರ್ತೀವಿ, ಅದ್ರಾಗೂ ನೀರಿನ ಅಂಶ ಇರ್ತೈತಿ. ಮತ್ತು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಎಲ್ಲ ರುಬ್ಬಿರ್ತೀವಿ, ಅದ್ರಾಗೂ ನೀರಿನ ಅಂಶ ಇರ್ತೈತಿ. ಈ ಬೇಳೆಗೂ ನೀರಿನ ಅಂಶ ಇರ್ತೈತಿ. ನೀವು ನೋಡ್ಕೊಂಡು ನಾದ್ಕೋಬೇಕಾಗ್ತೈತಿ. ನಾನು ಅರ್ಧ ಕಪ್ ಬೇಳೆ ಮಾತ್ರ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಕಪ್ ಪೂರ್ತಿ ತೊಗೋಬೋದು ರೀ.
ಬೆಳಗ್ಗೆ ನಾಷ್ಟಕ್ಕೆ ನಿಮ್ಗೆ ಏನಾರು ಬೇರೆ ಬೇರೆ ಹೊಸ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ನಾನು ರುಬ್ಕೊಂಬಂದಿದ್ದೆಲ್ಲ ಬೇಳೆ ಬೇಯಿಸಿರೋದು ಅದರಲ್ಲೇ ನಾದ್ಕೊಂಡು ನೋಡಿರಿ ಈ ಹದ ಆಗೈತೆ ನೋಡಿರಿ. ನಿಮ್ಗೆ ಏನಾರು ಕಮ್ಮಿ ಅನಿಸಿತ್ತಂದ್ರೆ ಸ್ವಲ್ಪ ಮಿಕ್ಸಿ ಜಾರಿ ನೀರು ಹಾಕ್ಕೊಬೋದು. ನಾನೇನು ಹಾಕ್ಕೊಂಡಿಲ್ಲ ರೀ, ಈ ಹದ ಆಗೈತೆ ನೋಡಿರಿ. ಈಗ ನೋಡಿರಿ ನಾನು ಎಲ್ಲ ಚಲೋ ಹೊತ್ತು ನಾದ್ಕೊಂಡಿನಿ. ಇದೊಂದು 2 ನಿಮಿಷ ನೆನಿಲ್ರಿ, ತುಂಬ ಹೊತ್ತು ನೆನಿಬೇಕತ್ತೇನಿಲ್ಲ. ನಾದಿದ ತಕ್ಷಣ ಮಾಡಿದ್ರೆ ನಡೀತೈತೆ. ನಾನು ಒಂದು 2 ನಿಮಿಷ ನೆನೆ ಹಾಕ್ಬಿಡ್ತೀನಿ. ಇದು ನೆನಿಲ್ರಿ. ಈಗ ಅಷ್ಟೊತ್ತಿಗೆ ಹಂಚ್ಕಾಯಿ ಹಾಕಿಡ್ತೀನಿ ನೋಡಿರಿ. ಈಗ ಹಂಚ್ಕಾಯಿ ಅಷ್ಟೊತ್ತಿಗೆ ನಾವು ಪರೋಟ ಲಟ್ಟಿಸ್ಕೊಳ್ಳೋಣ ರೀ. ನಿಮ್ಗೆ ಯಾವ ಸೈಜಲ್ಲಿ ಪರೋಟ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತಗೋರಿ. ನೀವು ಪರೋಟ ಅಂದ ತಕ್ಷಣ ಒಳಗೆ ಮಸಾಲೆ ತುಂಬಿ ಮಾಡ್ತೀವಿ ಅಂತ ಅನ್ಕೋಬೋದು. ನಾನೀಗ ಡೈರೆಕ್ಟಾಗಿ ಚಪಾತಿ ಥರನೇ ಮಾಡ್ಕೊಂಡೆ ನೋಡಿರಿ. ಹಿಟ್ಟಿನ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡೇನೆ. ಈ ಸೈಜಲ್ಲಿ ಉಳ್ಳಿ ತೊಗೊಂಡೇನೆ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೋತೀನಿ ನೋಡಿರಿ. ಅದೇ ಗೋಧಿ ಹಿಟ್ಟು ಐತಿಲ್ಲ ರೀ, ಅದೇ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳಗ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೊರಿ. ಈ ಪರೋಟ ಅಂದ್ರೆ ಸ್ವಲ್ಪ ದಪ್ಪಾಗೆ ಇದ್ರೆ ಚಲೋ ಆಗ್ತೈತೆ ರೀ. ನಾವು ಇದ್ರೊಳಗೆ ಪನೀರು, ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಅಜ್ವೇನ, ಬೇಳೆ ಎಲ್ಲ ಹಾಕ್ಕೊಂಡಿವ್ರಿ. ಇದು ಮಸ್ತಾಗಿ ಹೆಲ್ದಿಯಾಗಿರೋಂಥ ರೆಸಿಪಿ. ನೀವು ಡಯಟ್ ಮಾಡೋರಿಗೆ ನಡಿತೈತಿ, ವೆಯ್ಟ್ ಲಾಸ್ ಮಾಡೋರಿಗೆ ನಡಿತೈತಿ, ಎಲ್ಲರೂ ತಿನ್ಬೋದು ರೀ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಮಕ್ಕಳ ಲಂಚ್ ಬಾಕ್ಸಿಗೂ ಕಟ್ಬೋದು ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿರಿ ತೀರಾ ಅಷ್ಟು ದಪ್ಪನೂ ಇಲ್ಲ, ತೀರಾ ಅಷ್ಟು ತಳಗೂ ಇಲ್ಲ. ಈ ಹದ ಆಯ್ತು ನೋಡಿರಿ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೆ ನೀವು ಮೇಲೆ ತುಪ್ಪ ಆದರೂ ಹಚ್ಕೋಬೋದು, ಎಣ್ಣೆ ಆದರೂ ಹಚ್ಕೋಬೋದು. ನಾನು ತುಪ್ಪ ಹಚ್ಕೊಂಡು ಬೇಯಿಸ್ಕೊತೀನಿ ನೋಡಿರಿ. ಯಾಕಂದ್ರೆ ಇದು ಹೆಲ್ದಿ ಆಗಿರಲಿ ಅಂತೇಳಿ ನಾನು ಮಾಡಾಕತ್ತೀನಿ ಅಲ್ರಿ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಚ್ಕೋಬೋದು, ಬೇಡಂದ್ರೆ ಹಾಗೇನೂ ಬೇಯಿಸ್ಕೋಬೋದು. ನೀವು ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದಾದ್ರೂ ಹಚ್ಕೋಬೋದು ರೀ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ಈ ಸೈಡನ್ನು ತುಪ್ಪ ಹಚ್ಕೋತೀನಿ ರೀ. ಎರಡು ಸೈಡ್ ತುಪ್ಪ ಹಾಕ್ಕೊಂಡು ತಿರುಗಿಸಿ ಬೇಯಿಸ್ಕೊಂಡ್ರೆ ಮಸ್ತಾಗಿರ್ತೈತೆ ರೀ. ಪನೀರು, ದಾಲು ಎಲ್ಲ ಇರ್ತೈತಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ನೀವು ತುಂಬ ದಪ್ಪ ಮಾಡಿದ್ರೆ ಉಬ್ಬಿ ಬರ್ತೈತೆ ರೀ. ನಾನು ತಳ್ಳಗೆ ಮಾಡ್ಕೊಂಡೀನಿ, ಹಾಗಾಗಿ ಉಬ್ಬಿಲ್ಲ ರೀ. ಇದು ತುಂಬ ಸಾಫ್ಟಾಗಿ ಮಸ್ತಾಗಿರ್ತೈತೆ ರೀ. ಇದಕ್ಕೇನು ಪಲ್ಯ ಬೇಡ, ಚಟ್ನಿ ಬೇಡ, ಏನೂ ಬೇಡ. ನಾವು ಇದಕ್ಕೆಲ್ಲ ಖಾರ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಏನೂ ಬೇಕಾಗಲ್ಲ ರೀ. ನೋಡಿರಿ ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೊಂಡಿನಿ. ಈಗ ತಕ್ಕೋತೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಪರೋಟ ಎಷ್ಟು ಸಾಫ್ಟಾಗಿ ಬಂದಾವ ನೋಡಿರಿ. ನೀವು ವಿಡಿಯೋದ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ ರೋಲ್ ಮಾಡಿದ್ರು ಕಟ್ ಆಗಲ್ಲ ನೋಡಿರಿ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈ ರೀತಿ ರೋಲ್ ಮಾಡಿ ಹಾಕ್ಬೋದು ರೀ. ಎಷ್ಟು ಸಾಫ್ಟಾಗಿ ಬಂದ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ಈ ರೀತಿ ಒಂದು 4-5 ಪರೋಟನ ಮಾಡಿ ರೋಲ್ ಮಾಡಿ ಕಟ್ಟಿದ್ರೆ ಅಂದ್ರೆ ಆರಾಮಾಗಿ ಕಡ್ಕೊಂಡು ತಿಂದ್ಬಿಡ್ತಾರೆ ಮಕ್ಳು. ಯಾವ ಪಲ್ಯ ಬೇಡ, ಚಟ್ನಿ ಬೇಡ, ಏನೂ ಬೇಡ. ನಾವು ತುಪ್ಪ ಹಾಕಿ ಬೇಯಿಸಿರೋದ್ರಿಂದ ಮಸ್ತಾಗಿರ್ತಾವ್ರಿ. ಆರೋಗ್ಯಕ್ಕೂ ಒಳ್ಳೇದು ರೀ. ಎಣ್ಣೆ ಹಾಕಿ ಬೇಯಿಸಿದ್ರೆ ಅಂದ್ರೆ ನೀವು ಮೊಸರು ಚಟ್ನಿ ಕಾಂಬಿನೇಷನ್ ಹಾಕೋಬೋದು ರೀ. ನಾನು ಶೇಂಗಾ ಚಟ್ನಿ ಸರ್ವ್ ಮಾಡೀನಿ. ಈಗ ಒಂದು ಸ್ವಲ್ಪ ಮೊಸರು ಹಾಕೋತೀನಿ ನೋಡಿರಿ. ನೀವು ಮೊಸರು ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ರೀ. ಬೆಳಗಿನ ನಾಷ್ಟಕ್ಕೆ ಈ ರೀತಿ ಹೆಲ್ದಿಯಾಗಿರೋಂಥ ರೆಸಿಪಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡ್ಬೋದು ರೀ. ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಈ ಗೋಧಿ ಹಿಟ್ಟ ಪನ್ನೀರ ದಾಲ್ ಹಾಕಿ ನಾನು ಒಂದು ಪರೋಟ ಮಾಡಿ ತೋರಿಸಿನಿ ರೀ. ಈ ಪನ್ನೀರ್ ದಾಲ್ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.